ಪತ್ತೂರಿ ಗಂಧ ಕಸ್ತೂರಿ ಪಾರ್ವತಿ ರಮನಗೆ ಲೋಕದೊಡೆಯಗೆ ಆತ್ಮಲಿಂಗಕ್ಕೆ ಜ್ಯೋತಿಗಳು ಶಾಂತಿ ಶಂಕರಗೆ ಆರು ಗುಣಗಳಳಿದು ನಾವು ಪೂಜೆ ಮಾಡುವ ಮಾಡುವ ಆತ್ಮಲಿಂಗಕ್ಕೆ ಜ್ಯೋತಿಗಳು ಶಾಂತ ಶಂಕರಗೆ ಕಂಠಗಾಲಿ ಕೊಲೆದು ಬೆಳಗಿರಾರುತಿ ಪಂಚಜ್ಯೋತಿ ಪಂಚನೀತಿ ಪಂಚನಿಲ್ಲದೆ ಭಕ್ತಿ ಪಂಚಜ್ಯೋತಿ ಪಂಚನೀತಿ ಪಂಚನಿಲ್ಲದೆ ಭಕ್ತಿ ಚಾಚಿ ಮುಂಚೆ ಪ್ರಪಂಚವ ಜ್ಯೋತಿ ಮಾಧವಾಚಿತ ಶ್ರೀ ಬೆಳಗಿರಾರುತಿ ಕಂಠಗಾಲಿ ಕೊಲೆದು ಬೆಳಗಿರಾರುತಿ ಶ್ರೀನೀಲ ಕಂಠಗಾಲಿ ಕೊಲೆದು ಬೆಳಗಿರಾರುತಿ ಐದನ್ರಿ ಕಂಠಗಾಲೆ ಕೊಲಿದು ಬೆಳಗಿರಾರುತಿ ಅನಧಿನಾಳದೀಶನೊಳಗೆ ಯಶೇವ ನೀಲಕಂಠ ಮೂರ್ತಿ ಶಿಶುವಿನಾಳದೀಶನೊಳಗೆ ಯಶೇವ ನೀಲಕಂಠ ಮೂರ್ತಿ ಕುಸುಮರಾಜಿಪ ಶೋಭಿಸುತಿಯ ಅಸಮ ಪರಮಾನಂದನ ಶ್ರೀ ಬೆಳಗಿರಾರುತಿ ಶ್ರೀನೀಲಕಂಠಗಾಲಿ ಕೊಲೆದು ಬೆಳಗಿರಾರುತಿ ಶ್ರೀನೀಲಕಂಠಗಾಲಿ ಕೊಲೆದು ಬೆಳಗಿರಾರುತಿ ओम चैतन्यम शाश्वतं शांतं व्योमातीतं निरंजनं नाद्विदो कलातीतं तस्मै श्री गुरुवे नमः। जय मंगलम जय नमः पार्वती पति शिवार श्रीमद जगद्गुरु मल्लिकार्जुन नीलकंठ शिवाचार्य महाराज की जय। श्रीमद जगद्गुरु मल्लिकार्जुन शंकर शिवाचार्य महाराज की जय। श्रीमद जगद्गुरु मल्लिकार्जुन नीलकंठ शिवाचार्य महाराज की जय। श्रीमद जगद्गुरु मल्लिकार्जुन अनंत प्रभु महाराज की जय। श्रीमद जगद्गुरु मल्लिकार्जुन काल सिद्धेश्वर महाराज की जय। श्रीमद जगद्गुरु मल्लिकार्जुन माधवानंद महाराज की जय। श्रीमद जगद्गुरु मल्लिकार्जुन सकल साधु संत महाराज की जय। जय मंगलम जय मां पार्वतीश्वर महादेव। ಎಲ್ಲರೂ ಕುತ್ಕೊಳ್ರಿ. ಅಪ್ಪಳು ಬರೋದು ನೋಡ್ರಿ. ಈಗ ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಅಲ್ಲಿ ನಿಂತಲೇ ಕುತ್ಕೊಳ್ರಿ. ಜಗದ್ಗುರು ಲಿಂಗೈಕ್ಯ ಜಗದ್ಗುರುಗಳು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 65ನೇ ಜನ್ಮೋತ್ಸವ. ಇವತ್ತು ನಾವು ಎಲ್ಲರೂ ಗಿರೀಶಾಶ್ರಮದಲ್ಲಿ ಕುಳಿತು ಆ ಪಾದಯಾತ್ರೆ ಮೂಲಕ ಇಲ್ಲಿಂದ ನಾವು ರಾಂಪುರದ ಹೂಗಾರ ತೋಟದವರೆಗೆ ನಾವು ಹೋಗಲಿದ್ದು, ಇಲ್ಲಿವರೆಗೆ ತಾವೆಲ್ಲರೂ ಪರಮ ಪೂಜ್ಯರ ಮಂಗಳಾರತಿಯ ಮೂಲಕ ಅವರಿಗೆಲ್ಲ ಚರಿತ್ರೆಯನ್ನ ಈಗಾಗಲೇ ಆಗ್ತಾ ಇದೆ. ನಮ್ಮ ಪ್ರಖರ ಹಿಂದೂ ಮುಖಂಡರು ನಮ್ಮ ಗುರುಗಳ ನಮ್ಮ ಎಲ್ಲ ಗುರುಚಂಡಿ ಸಮಾಜದ ಎಲ್ಲ ಸಂಪರ್ಕರಿಗೆ ಹತ್ತಿರವಾಗಿರುವಂತಹ ನಮ್ಮ ಹಿಂದೂ ಪ್ರಮುಖರಾಗಿರುವಂತಹ ಬ್ರಿಜ್ ಮೋಹನ್ ದಾಗ ಅವರು ಈಗ
ಈ ಒಂದು ಕಾರ್ಯಕ್ರಮ ಜನ್ಮೋತ್ಸವ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 65ನೇ ಜನ್ಮೋತ್ಸವದ ಈ ತೊಟ್ಟಿಲು ಕಾರ್ಯಕ್ರಮಕ್ಕೆ ಮಹಾಲಿಂಗೇಶ್ವರ ಸಂಸ್ಥಾನ ಮಠದ ಮಾಲಿಕ್ಪುರದ ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ಬರಲಿದ್ದು ಆ ಒಂದು ಜನ್ಮೋತ್ಸವದ ತೊಟ್ಟಿಲು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ಆ ಪ್ರಯುಕ್ತವಾಗಿ ಈಗ ಶ್ರೀ ಬ್ರಹ್ಮವರ ನಾಗ ಅವರ ಒಂದು 2 ಮಾತು ಈ ಸಂದರ್ಭದಲ್ಲಿ ಮಾತಾಡಬೇಕಂತ ಅವ್ರನ್ನ ಆಮೇಲೆ ಸದಸ್ಯರ ವತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಮಾತಾಡ್ರಿ. ಈಗ ಈಗ ನಮ್ಮ ಶಿವಭಜನಾ ಮೇಳದವರು ಚಿಮ್ಮಣದವರು ಬಂದಿದ್ದು, ನಮ್ಮ ಸದ್ಭಕ್ತರಲ್ಲಿ ಕರಡಿ ಮೇಳದವರು ಕೂಡ ಬಂದಿದ್ದಾರೆ. ಆ ಕರಡಿ ಮೇಳದವರು ಇಲ್ಲಿ ಮುಂದುಗಡೆ ಬಂದು ತಮ್ಮ ಸೇವೆಯನ್ನ ಒಂದು 10 ನಿಮಿಷ ಆ ಕರಡಿ ವಾದನವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಕರಡಿ ವಾದಕರು ಇಲ್ಲಿ ಬರಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಮಪುರ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಸಂಪರ್ಕರಿಗೆ ಅವರವರಲ್ಲಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತಗಳನ್ನ ಕೋರ್ತೇವೆ. ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರಬೇಕು. ಅಪ್ಪಾಜಿಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರ್ತದ. ನೀವೇನು ಭಕ್ತಿಯಿಂದ ನಿಷ್ಠೆಯಿಂದ ನೀವು ಕಾರ್ಯಕ್ರಮಕ್ಕೆ ಬಂದಿರಿ, ನಿಮಗೆ ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಸೌಭಾಗ್ಯ ಇದು ಯಾರಿಗುಂಟ ಯಾರಿಗೆಲ್ಲ ಲಾಭ ಬರುವಂಥದ್ದು ಏನಪ್ಪಾ ಅಂತಂದ್ರೆ ನಿಮ್ಗೆ ಮುಂದಿನ ದಿನಮಾನದಾಗ ನೀವು ಪಡಿತೀರಿ. ನಿಜವಾಗ್ಲೂ ನೀವು ಪುಣ್ಯವಂತರು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತಂದ್ರೆ, ಯಾಕಂತಂದ್ರೆ ಇಂಥ ಶಿವಗಳು ಇಂಥ ತಪಸ್ಸುಗಳು ಸೇವೆಯನ್ನು ನೀವು ಮಾಡ್ತಾ ಇದ್ದೀರಲ್ಲ, ನಿಮಗೆ ದೊಡ್ಡ ಪುಣ್ಯ. ಮತ್ತು ಈಗೇನು ನಿಮ್ಮ ತೊಟ್ಟದ ಕಾರ್ಯಕ್ರಮ ಅದಲ್ಲ, ಈ ತೊಟ್ಟದನ್ನ ದಯವಿಟ್ಟು ಬಹಳಷ್ಟು ಜನ ಪರವೂರಿನಿಂದ ಬಂದಿರ್ತಾರೆ. ನಾವು ಏನು ಮಾಡೋದು, ಅವ್ರಿಗೆ ಅವಕಾಶವನ್ನು ಕೊಡಬೇಕು. ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ಅವಕಾಶ ಆಗಬೇಕು. ಎಲ್ಲರ ತಲೆ ಮೇಲೆ ಏನಪ್ಪಾ ಅಂತಂದ್ರೆ ಅಪ್ಪಾಜಿಗಳನ್ನ ಸ್ಮರಿಸುವಂತ ನೆಲೆಸುವಂತ ಕೆಲಸ ಆಗಬೇಕು. ನಾವೆಲ್ಲರೂ ಅವರಿಂದ ಎಲ್ಲರೂ ಪ್ರೀತಿಯಿಂದ ಪ್ರೇಮದಿಂದ ಈ ಗುರುವಿನ ಕಾರ್ಯಕ್ರಮವನ್ನು ಬಹಳ ಅಂದ್ರೆ ಬಹಳ ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಏನು ಬಂದಿರಿ, ನೀವೆಲ್ಲ ಸಾಮಾನ್ಯ ಅಲ್ಲ, ನೀವೆಲ್ಲ ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರು ನೋಡಿ. ಎಲ್ಲ ನಮ್ಮ ಅಕ್ಕನಾಗಿ ಬಸವಣ್ಣವರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪರಮಾತ್ಮನ ಇವತ್ತಿನ ಜಗತ್ತಿಗೆ ನೋಡ್ತಾರೆ. ಸಂಪಾದನೆ ಮಾಡ್ಕೊಂಡು ಹೇಳಬೇಕು. ಯಾಕಂತಂದ್ರೆ ಅವ್ರ ಮಕ್ಕಳ ಹೃದಯದೊಳಗೆ ಏನಪ್ಪಾ ಅಂತಂದ್ರೆ ಇವತ್ತು ಪರಮಾತ್ಮನ ಸ್ವರೂಪವನ್ನು ಕಾಣುವಂಥದ್ದು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಗುರುವಂದನ ಕಾರ್ಯಕ್ರಮದಾಗ ಈ ಜನ್ಮೋತ್ಸವ ಕಾರ್ಯಕ್ರಮದಾಗ ಆಗ್ಯದ. ಆ ಮಕ್ಕಳು ಅವ್ರಿಗೆ ಆಶೀರ್ವಾದ ಪರಮಾತ್ಮ ನೀಲಕಂಠೇಶ್ವರ ಪರಮಾತ್ಮ ಶಂಕರಾನಂದ ಅಜ್ಜಾರು ಮಲ್ಲಿಕಾರ್ಜುನ ಅಜ್ಜಾರಿಗೆ ಯಾವತ್ತೂ ಕೊಡ್ಲಿ. ಮತ್ತು ತೊಟ್ಟಲ್ದ ಭಾಳ ಮಹತ್ವ ಐತಿ. ನೀವೆಲ್ಲರೂ ಪಡವೂರಿನಿಂದ ಸಾಕಷ್ಟು ಜನ ಬಂದಿರಿ, ಮಳ್ಳಿಯಿಂದ ಬಂದಿರಿ, ಶಿರೋಳದಿಂದ ಬಂದಿರಿ, ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪರಮಾತ್ಮ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಮತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿ ಮಾಡಬೇಕಂತ ಹೇಳ್ತಾ ಮತ್ತು ಹೃದಯದಿಂದ ನಾವು ಕೇಳ್ಕೊತೀವಿ. ಎಲ್ಲರೂ ಈ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಿಸೋಣ ಅಂತ ಹೇಳ್ತೀವಿ. ಒಂದು ಚಿಕ್ಕ ಮಗು ನೋಡಿ.
ಅಂದ್ರ ಅದು ಇಂಚಿಗೇರಿ ಸಂಪ್ರದಾಯ. ಈ ಒಂದು ಸಂಪರ್ಕ ಅಷ್ಟೇ ಅಲ್ಲ, ಶಂಕರಾನಂದಪ್ಪ ಅವರಿದ್ದಾಗ ನಮ್ದ ಯಾವ ಹುಬ್ಬಳ್ಳಿ ಮಠದಲ್ಲಿ ಯಾವುದೇ ಶಿವರಾತ್ರಿ ಕಾರ್ಯಕ್ರಮ ಆಗಲಿ, ಇಂಚಿಗೇರಿ ಮಠದ ಮಾಧವಾನಂದ ಮಹಾರಾಜರು ನಮ್ಮ ಹುಬ್ಬಳ್ಳಿ ಮಠಕ್ಕೆ ಮೂಲ ಮಠಕ್ಕೆ ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು. ಸ್ವತಃ ಕಣ್ಣಾರೆ ನೋಡಿದ್ವಿ. ಯಾಕಂದ್ರೆ ಅವ್ರನ್ನ ಕರೆಸಲಾರ್ದ ನಮ್ಮ ಅಪ್ಪ ಅವರು ಕಾರ್ಯಕ್ರಮ ಅದಕ್ಕೆ ಆ ಮಾಡುವಾಗಂತ ಮಹಾರಾಜರಾಗಲಿ, ನಮ್ಮ ಜಗದ್ಗುರು ಯಾರು ನಿರ್ಮಲೇಶ್ವರ ಭಾವಸಾರ ಮಹಾರಾಜರಾಗಲಿ, ಎಲ್ಲ ನಮ್ಮ ಮಹಾರಾಜರ ಸಂಪ್ರದಾಯಕ್ಕೆ ಇಂಚಿಗೇರಿ ಮಠವೇ ಇದಕ್ಕೆ ನಮ್ಗೆ ಆಸರೆ ಅಥವಾ ಇಲ್ಲಿಂದ ಪ್ರಾರಂಭ ಅನ್ನುವಂಥದ್ದು. ಮೂಲ ಮಠ ನಮ್ಮ ಹುಬ್ಬಳ್ಳಿ. ಆ ಒಂದು ಕಾರ್ಯಕ್ರಮದಲ್ಲಿ ಮೂಲ ಶಂಕರಾನಂದಪ್ಪ ಅವರು ನಾನು ನೋಡಿದ್ದು, ನಂಜೋಡಪ್ಪ ಅವ್ರನ್ನ ನಾವೇ ನೋಡಿಲ್ಲ. ಶಂಕರಾನಂದಪ್ಪ ಅವರ ಅಲ್ಲಿ ಬರ್ತಿದ್ರು, ಇವರು ಕರೆಸ್ತಿದ್ರು ಸ್ವತಃ. ಅದಕ್ಕೆ ಅಂತ ಮಹತ್ವರ ಪುಣ್ಯ ಸ್ಥಾನದಿಂದ ಕಾರ್ಯಾಚರಣೆ ಹೊರಡಿದ್ದು ಈಗ ಕನ್ನಡಿ ವಾದನ ಸೇವೆ ಮಾಡಬೇಕಂತ ಅವ್ರಿಗೆ ಕೇಳ್ಕೊಡ್ತೇನೆ.